ಬೇಸಿಗೆಯಿಂದ ಕೆರೆ ಬತ್ತಿ ಹೋಗಿ ಹನಿ ನೀರಿಗೂ ಪರದಾಡುವಂತಾಗಿತ್ತು. ನೀರಿಲ್ಲದ ಕಾರಣ 28 ಹಳ್ಳಿಗಳಿಗೆ ಜೀವಜಲದ ಹಾಹಾಕಾರ ಎದುರಾಗಿತ್ತು. ನೀರಿಗಾಗಿ ಜಾಕ್ ವೆಲ್ ಬಂದ್ ಮಾಡಿ ಜನ ಹೋರಾಟವನ್ನೂ ಮಾಡಿದ್ರು. ಈ ಕುರಿತು ಜೀ ಕನ್ನಡ ನ್ಯೂಸ್ ವರದಿ ಕೂಡ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಜಿಲ್ಲಾಡಳಿತ ಕೊನೆಗೂ ಕೆರೆಗೆ ನೀರು ಹರಿಸಿದೆ. ಜೀವಜಲವನ್ನ ಕಂಡ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಕೆರೆಗೆ ಹರಿಯುತ್ತಿರುವ ನೀರು, ಜೀವ ಜಲ ಕಂಡ ಜನರಲ್ಲಿ ಸಂಭ್ರಮದ ಆಚರಣೆ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಖಗ್ಗಿ ಗ್ರಾಮದ ಕೆರೆ. ಬಹು ಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಡಿ ಉಬ್ರಾಣಿ ಏತ ನೀರಾವರಿಯಿಂದ ನೀರು ಹರಿಸಲಾಗ್ತಾ ಇತ್ತು. ಬಳಿಕ ಈ ಕೆರೆಯ ಮೂಲಕ 28 ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಆಗ್ತಾ ಇತ್ತು. ಬೇಸಿಗೆ ಹಿನ್ನೆಲೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಗೆ ನೀರು ಹರಿಸಿರಲಿಲ್ಲ. ಪರಿಣಾಮ ಕೆರೆ ಬತ್ತಿ ಹೋಗಿ ಕೇವಲ 2 ಅಡಿ ನೀರು ಮಾತ್ರ ಉಳಿದಿತ್ತು. ಸುತ್ತಮುತ್ತಲಿನ 28 ಗ್ರಾಮಗಳಲ್ಲಿ ನೀರಿನ ಬವಣೆ ಉಲ್ಬಣಗೊಂಡಿತ್ತು. ಜಾನುವಾರುಗಳಿಗೂ ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೀರಿನ ಹಾಹಾಕಾರ ಉಂಟಾಗಿದ್ದಕ್ಕೆ ಕೆರೆಯ ಜಾಕ್ವೆಲ್ ಬಂದ್ ಮಾಡಿ ಹೋರಾಟ ಮಾಡಿದ್ರು. ಈ ಕುರಿತು ಜೀ ಕನ್ನಡ ನ್ಯೂಸ್ ವರದಿ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಕೆರೆಗೆ ನೀರು ಹರಿಸುವ ಕ್ರಮ ಕೈಗೊಂಡಿದ್ರು. ಇದೀಗ ಜಿಲ್ಲಾಡಳಿತ ಕೆರೆಗೆ ನೀರು ಹರಿಸುವ ಮೂಲಕ ಬವಣೆ ತಗ್ಗಿಸಿದ್ದಾರೆ. ಖಗ್ಗಿ ಕೆರೆಯಲ್ಲಿ ಸುಮಾರು ಎಷ್ಟು ಗ್ರಾಮ, ಅದು 27 ಗ್ರಾಮಗಳಿಗೆ ಕುಡಿಯೋ ನೀರನ್ನು ಕೆರೆಯಿಂದ ನಾವು ಕೊಡ್ತೀವಿ. ಈಗಾಗಲೇ ಅದು ಕೂಡ ಕುಸಿತ ಆಗಿದೆ. ಸುಮಾರು 3 ರಿಂದ 4 ಅಡಿ ಕುಸಿತ ಆಗಿದೆ. ಅದು ಯಾಕೆ ಕುಸಿತ ಆಗಿದೆ ಅಂದರೆ, ಕೆಲವರು ಅನಧಿಕೃತವಾಗಿ ರೈತರುಗಳು ಅಥವಾ ಅನಧಿಕೃತ ವ್ಯಕ್ತಿಗಳು ಟ್ಯಾಂಕರ್ ಮುಖೇನ ಮತ್ತು ಪಂಪ್ ಮುಖೇನ ಆ ನೀರನ್ನು, ಕುಡಿಯೋ ನೀರನ್ನು ತೆಗೆದುಕೊಂಡೋಗಿ ನಮಗೆ ಶಾರ್ಟೇಜನ್ನು ಮಾಡಿದ್ದಾರೆ. ಹೀಗಾಗಿ ಅಂತಹವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ನಾನು ನಮ್ಮ ಇಂಜಿನಿಯರ್ಸ್ಗಳಿಗೆ, ನಮ್ಮ ತಾಲೂಕ್ ಪಂಚಾಯತ್ ಇಒಸ್ಗೆ ಮತ್ತು ಪೊಲೀಸ್ ಇಲಾಖೆಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾನು ಮನವಿಯನ್ನು ಮಾಡೋದು, ನಾವು ಕಾನೂನು ಕ್ರಮ ಕೈಗೊಳ್ಳೋದು ಒಂದು ಕಡೆ ಆದರೆ, ದಯಮಾಡಿ ರೈತರುಗಳು ಮತ್ತು ಯಾರು ಅನಧಿಕೃತ ವ್ಯಕ್ತಿಗಳಿದ್ದಾರೆ ದಯಮಾಡಿ ಸಹಕಾರ ಮಾಡಬೇಕು. ಕುಡಿಯೋ ನೀರು ಬಹಳ ಮುಖ್ಯ ಆಗ್ತದೆ. ಕುಡಿಯೋ ನೀರು ಇರ್ತಕ್ಕಂಥ ಕೆರೆಗೆ ನೀರು ಹರಿಸಿರುವ ಹಿನ್ನೆಲೆಯಲ್ಲಿ ರೈತರು ಸೇರಿದ ಹಾಗೆ ಈ ಭಾಗದ 10 ಹಳ್ಳಿಗಳಿಗೆ ಅನುಕೂಲವಾಗಿದೆ. ಬೇಸಿಗೆ ಬಿಸಿಲಿಗೆ ಕಂಗಾಲಾಗಿದ್ದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲದಂತಾಗಿದೆ. ಇನ್ನು ಕೆರೆಗೆ ನೀರು ಬಂದ ಹಿನ್ನೆಲೆ ಜನರಲ್ಲಿ ಸಂತಸ ಮನೆ ಮಾಡಿದೆ. ಕುಡಿಯೋ ನೀರಿನ ಸಮಸ್ಯೆ ಅಗಾಧವಾಗಿದೆ. ಈಗ ಎಲ್ಲರೂ ಗಮನಿಸಿದ್ದೀರಾ, ಬೇಸಿಗೆ ಎಷ್ಟು ಮಟ್ಟಿಗೆ ಟೆಂಪ್ರೇಚರ್ ರೇಸ್ ಆಗಿದೆ. ನಮ್ಮಲ್ಲಿ ತೋಟಕ್ಕೆ ಮೊದಲು ನೀರು ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಇದೆಲ್ಲ ಉದ್ದೇಶ ಇಟ್ಕೊಂಡು ಸರ್ಕಾರ ಮತ್ತು ನಮ್ಮ ಸಿರಿಗೆರೆ ಶ್ರೀಗಳು ಇವರ ಆಶೀರ್ವಾದದಿಂದ ಏತ ನೀರಾವರಿ ಯೋಜನೆ ಕಳೆದ ದಶಮಾನಗಳಿಂದ ನಡ್ಕೊಂಡು ಬಂದಿದೆ. ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಏತ ನೀರಾವರಿ ಕಮಿಟಿ ಆಗಲಿ ಇವರ್ಯಾರು ಅಷ್ಟೊಂದು ಸಮಂಜಸವಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಸಮಸ್ಯೆಗಳನ್ನು ತಂದಿಡ್ತಿದ್ದಾರೆ. ಏತ ನೀರಾವರಿ ಯೋಜನೆಯ ಅಡಿ 136 ದಿನಗಳು ನೀರು ಬಿಡಲಾಗುತ್ತೆ. ಆದರೆ ಮಳೆಗಾಲದಲ್ಲೇ ಕೆರೆಗೆ ಹೆಚ್ಚು ದಿನ ನೀರು ಬಿಡೋದ್ರಿಂದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗುತ್ತೆ. ಈ ಕಾರಣ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನಲ್ಲಿ ಹೆಚ್ಚು ನೀರು ಹರಿಸಬೇಕು ಅನ್ನೋದು ಈ ಭಾಗದ ಜನರ ಒತ್ತಾಯ. ಒಟ್ಟಾರೆ ಖಗ್ಗಿ ಗ್ರಾಮದ ಕೆರೆಗೆ ನೀರು ಹರಿಸಲು ಸೂಕ್ತ ಯೋಜನೆ ರೂಪಿಸಬೇಕು ಅನ್ನೋದು ಈ ಭಾಗದ ರೈತರ ಆಗ್ರಹವಾಗಿದೆ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.